ಸೋಷಿಯಲ್ ಮೀಡಿಯಾ, OTT ನೇರವಾಗಿ ಮನುಷ್ಯನ ನಿದ್ದೆಗೆ ಭಂಗ ತಂದಿದೆ. ಡಿಜಿಟಲ್ ಉಪಕರಣಗಳ ಬಳಕೆ ನಿದ್ರೆಯ ಮೇಲೆ ಹೇಗೆಲ್ಲ ಪರಿಣಾಮ ಬೀರ್ತಿದೆ, ನಿದ್ರಾಹೀನತೆಗೆ ಹೇಗೆ ಕಾರಣವಾಗ್ತಿದೆ ಅಂತಲೇ ನೋಡೋಣ ಬನ್ನಿ. ಕುಂಭಕರ್ಣನ ಬಗ್ಗೆ ನಾವೆಲ್ಲ ಕೇಳಿದ್ದೇವೆ. ಅವರನ್ನ ಎಬ್ಬಿಸುವುದಕ್ಕೆ ರಾವಣನ ಸೈನ್ಯವೇ ಒದ್ದಾಡಿದ್ರೂ ಆತ ಮೇಲೇಳ್ತಾ ಇರಲಿಲ್ಲ. ಈಗಿನವರು ಒಂದು ರೀತಿಯಲ್ಲಿ ಕುಂಭಕರ್ಣನ ರೀತಿಯೇ, ಆದ್ರೆ ಎಬ್ಬಿಸ್ಲಿಕ್ಕಲ್ಲ, ನಿದ್ರಿಸೋದಕ್ಕೆ ಹರಸಾಹಸ ಪಡಬೇಕು. ಲೋಕವೆಲ್ಲ ಬಂದು ಲಾಲಿ ಹಾಡಿದ್ರು ನಿದ್ದೆ ಮಾತ್ರ ಸಾಧ್ಯವಿಲ್ಲದಂತಾಗತ್ತೆ. ಭಾರತದಲ್ಲಿ ಸರಿಸುಮಾರು 58% ಜನರು ರಾತ್ರಿ 11 ಗಂಟೆಯ ನಂತರ ಮಲಗ್ತಾ ಇದ್ದು, ಇದರ ಪರಿಣಾಮ ಬೆಳಿಗ್ಗೆ ಎದ್ದೇಳುವಾಗ ನಿಶಕ್ತಿ ಭಾವನೆಯನ್ನ ಅನುಭವಿಸ್ತಿರ್ತಾರೆ. ಅಲ್ಲದೆ 4 ಪೈಕಿ 2 ನಿದ್ರಾಹೀನತೆಯನ್ನ ಅನುಭವಿಸ್ತಾ ಇದ್ದಾರೆ ಅಂತ ಸಮೀಕ್ಷೆಯೊಂದು ಹೇಳಿದೆ. ಈ ಕುರಿತು ವರದಿಯೊಂದು ಬಿಡುಗಡೆಯಾಗಿದ್ದು, ವರದಿಯಲ್ಲಿ ನಿದ್ರಾಹೀನತೆಯ ಅತಿಯಾದ ಒತ್ತಡ ಹಾಗೂ ಡಿಜಿಟಲ್ಗಳ ಅತಿಯಾದ ಬಳಕೆಗೆ ಕಾರಣವಾಗಿದೆ ಅಂತ ಹೇಳಿದೆ. ಸಮೀಕ್ಷೆಯಲ್ಲಿ ಒಟ್ಟು 10,000 ಜನರನ್ನ ಬಳಸಿಕೊಳ್ಳಲಾಗಿದೆ. OTT ಹಾಗೂ ಸಾಮಾಜಿಕ ಜಾಲತಾಣಗಳ ಅತಿಯಾದ ಬಳಕೆಯಿಂದಾಗಿ 54% ಜನರು ಬೆಡ್ ಟೈಮ್ ಅನ್ನ ಅನುಸರಿಸದೇ ಇರೋದು ಹಾಗೂ 88% ಜನರು ಮಲಗೋದಕ್ಕೂ ಮುನ್ನ ಮೊಬೈಲ್ ಬಳಕೆ ಮಾಡೋದನ್ನ ಒಪ್ಕೊಂಡಿದ್ದಾರೆ. ಇನ್ನು 30% ಭವಿಷ್ಯದ ಬಗೆಗಿನ ಚಿಂತನೆಯಿಂದಾಗಿ ರಾತ್ರಿ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ, ಉತ್ತಮ ಹಾಸಿಗೆ ಇದ್ರೆ ಉತ್ತಮವಾಗಿ ನಿದ್ರೆ ಮಾಡಬಹುದು ಅಂತ 31% ಜನ ಹೇಳಿದ್ದಾರೆ. ಡಿಜಿಟಲ್ ಡಿವೈಸ್ಗಳನ್ನ ಬಳಕೆ ಮಾಡದೇ ಇದ್ರೆ ಉತ್ತಮ ರೀತಿಯಲ್ಲಿ ನಿದ್ರೆ ಮಾಡಬಹುದು ಅಂತ 38% ಜನರು ಹೇಳಿಕೊಂಡಿದ್ದಾರೆ. ಸಮೀಕ್ಷಾ ವರದಿಯು ಬೆಂಗಳೂರು, ಹೈದರಾಬಾದ್ ಮತ್ತು ಚೆನ್ನೈ ನಗರಗಳಲ್ಲಿ 43% ಜನರು ತಡವಾಗಿ ಏಳೋಕೆ ಸಾಮಾಜಿಕ ಜಾಲತಾಣಗಳೇ ಕಾರಣ ಅಂತ ಸಮೀಕ್ಷಾ ವರದಿ ಹೇಳಿದೆ. ಡೆಸ್ಕ್ ಬ್ಯೂರೋ, ಜೀ ಕನ್ನಡ ನ್ಯೂಸ್.